ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ಈ ವಿಜೆ ಮಿನಿ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಬೇಗನೆ ಎದ್ಬಿಟ್ಟು ಬೈಕ್ ರೈಡಿಂಗ್ ಮಾತ್ರ ಅನ್ಕೋಬೇಡಿ. ಬೇಗನೆ ಎದ್ಬಿಟ್ಟು ನಾನು ಒಂದು ಪರ್ಸನಲ್ ಕೆಲಸ ಮೇಲೆ ಹೊರಗಡೆ ಹೋಗ್ತಾ ಇದ್ದೆ. ಎಲ್ಲಿಗೆ ಏನಂದ್ರೆ ಏನಿಲ್ಲ ಬನ್ನಿ ಗೈಸ್. ಏನಂದರೆ ಇವತ್ತು ನಾನು ಬಂದುಬಿಟ್ಟು ನಮ್ಮ ಮನೆಗೆ ಬಂದಿದ್ದೆ ಪರ್ಸನಲ್ ಆಯುರ್ವೇದಿಕ್ ಹಾಸ್ಪಿಟಲ್ಗೋಸ್ಕರ. ಅದಕ್ಕೋಸ್ಕರ ಅವನನ್ನು ಬೆಂಗಳೂರು ಕಳಿಸಿ ಬಿಟ್ಟು ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀವಿ. ಏನಂದರೆ ಗೈಸ್ ಇವ್ನು ಕರ್ಕೊಂಡು ಹೋಗ್ತಾನೆ. ಒಂದು ಪ್ರಾಬ್ಲಮ್ ಏನಂದರೆ ಫೋನ್ ತೊಗೊಂಡು ವಿಡಿಯೋ ಮಾಡ್ಕೊತ ಕುಂತು ನಾ ಹಾಯ್ ಅನ್ನೋ ಹಾಯ್ ಇಲ್ಲ ಗೈಸ್ ನಿಮಗೆಲ್ಲ. ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂತ ವಿಡಿಯೋ ಮಾಡ್ಕೊಂತ ನಾನು ಮಾತಾಡ್ಸಿದ್ದಿಲ್ಲ ಅಂದ್ಬಿಟ್ಟು ಬಿಟ್ಟೋಗ್ಬಿಟ್ಟ. ಸೈಕ್ ಆಗೋದೆ. ಅದಷ್ಟಕ್ಕೆ ಇಲ್ಲಿ ಬಂದೆ. ನಮ್ಮ ಅಣ್ಣ ಚೆನ್ನಾಗಿರೋ ಹೂವಿನ ಮಾಲೆ ಇದೆ, ಸ್ವಲ್ಪ ವಿಡಿಯೋ ಮಾಡ್ಕೊಪ್ಪ ಅಂತ ಅಂದ. ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡೆ. ಹೂವಿನ ಮಾಲೆ ಮಾತ್ರ ಸಿಕ್ಕಾಬಿಟ್ಟು ಸೈಕ್ ಆಗಿದೆ ಗೈಸ್. 5 ವರ್ಷ ಆಯಿತು ಈ ಅಣ್ಣ ಶಾಪ್ ಇಲ್ಲಿ ಹಾಕ್ಬಿಟ್ಟು. ಅದು ತುಂಬ ಚೆನ್ನಾಗಿದೆ ಶಾಪು. ನೀವು ಕೂಡ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಲ್ಲಿಂದ ಇಲ್ಲಿ ಬಂದು ಬೈಕಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಪ್ಲ್ಯಾನ್ ಆಗ್ತಾ ಇದೆ ಗೈಸ್. ಅದಕ್ಕೋಸ್ಕರ ಬೈಕ್ ಲಾಗಿ ಹತ್ತು ಕೂತ್ಕೊಂಡೆ ಗೈಸ್. ಆದರೆ ನಾನು ಮುಂದ್ಗಡೆ ಇರ್ತಕ್ಕಂಥ ಟಾಟಾ ಬಂದುಬಿಟ್ಟು ನನ್ನೇ ಗೋರಿಸ್ಕೊಂಡು ಹೋಗ್ತಿದ್ದೆ ಗೈಸ್. ಕ್ಯಾಮ್ರಾ ತೊಗೊಂಡು ವಿಡಿಯೋ ಮಾಡ್ಕೆ ಸ್ಮೆಲ್ ಮಾಡಿಬಿಟ್ಟ. ಸೈಕಾಗೋದೆ. ಅದಕ್ಕೆ ಸುಮ್ಮನೆ ಬರ್ಬಿಟ್ಟು ಬೈಕ್ ತೊಗೊಂಡ್ಬಿಟ್ಟು ಮುಂದ್ಗಡೆ ಹೊಂಟೆ. ಏನೂ ಮಾತಾಡಲಿಲ್ಲ. ಹೆಚ್ಚು ಕಮ್ಮಿಯಾಗಿ ಏನೋ ಮಾಡಿಬಿಟ್ಟು ಏನು ಮಾಡ್ಬೇಕು ಅವತ್ತೆ ಅಂದ್ಬಿಟ್ಟು ಹಾಗೆ ಮುಂದೆ ಬಂದೆ ಗೈಸ್. ಬರ್ತಾ ಇದ್ದೆ. ಅದರ ಮುಂದ್ಗಡೆ ಒಂದು ಚೆನ್ನಾಗಿರೋ ಹಂಪಿದೆ ಗೈಸ್. ಹೆಚ್ಚು ಕಮ್ಮಿ ಆಗಿಬಿಟ್ಟರೆ ಪಕ್ಕ ದಬ ಹಾಕೊಂತೀನಿ ಅಂದ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ಗೈಸ್. ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಟ್ಟು ಮುಂದ್ಗಡೆ ಬಂದು ವಿಡಿಯೋ ಮಾಡ್ಕೊತಾರೆ ಗೈಸ್. ಏನಿದೆ ಗೈಸ್, ಇವತ್ತು ವಿಶೇಷವಾದ ಮಾಹಿತಿ ಏನಂದರೆ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಬರ್ತ್ಡೇ ಗೈಸ್. ನಾನು ಇವತ್ತು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ, ಒಂದು ಸ್ಟೋರಿ ಹಾಕಿಲ್ಲ, ಏನಿಲ್ಲ. ಮನೆ ಹೋಗಿ ಏನಂತೇನೋ ಗೊತ್ತಿಲ್ಲ. ಈ ಮನೆಗೆ ಹೋಗಿ ವಿಶ್ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಗೈಸ್ ನೋಡಂತೀವಿ ನೀವು ಕೂಡ ಏನಂತೆ ಅಂದ್ಬಿಟ್ಟು. ಇರಿ ಮಮ್ಮಿ, ಮೇನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಮ್ಮಿ. ಲೇಟಾಗಿ ವಿಶ್ ಮಾಡಿದ್ದೆ. ನಮ್ಮಮ್ಮ ಏನಂದಿಲ್ಲ. ಅದೇ ಒಂದು ಒಳ್ಳೆ ಚಾನ್ಸ್ ಸ್ಮೈಲ್ ಮಾತ್ರ. ಆದರೆ ಅದಕ್ಕೋಸ್ಕರ ನಮ್ಮಮ್ಮ ಕರಿ ಕಷಾಯ ಕೊಟ್ಬಿಟ್ಟು, ಬ್ಲೂ ಕಷಾಯ. ಅದೇ ಇವತ್ತು ಮಮ್ಮಿ ಬರ್ತಡೇ ಏನೇ ಗಿಫ್ಟ್ ಕೊಡೋಣ ಅಂದರೆ ಏನೂ ಬೇಡ ಅಂತ ಹೇಳಿತ್ತು. ಅದಕ್ಕೋಸ್ಕರ ಒಂದು ಸ್ಮಾಲ್ ಎಡಿಟರು ಮಾಡೋಣ ಅಂತ ಪ್ಲ್ಯಾನ್ ಹಾಕಿನಿ ಗೈಸ್. ಮಾಡಿಬಿಟ್ಟಿನಿ. ಚೆನ್ನಾಗಿದೆಯೋ ಇಲ್ಲ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಏನೋ ಮಿಸ್ಟೇಕ್ ಆದರೆ ಬೈಕೋ ಬಿಡಿ. No music, just voice and expressions. ಏನಂದರೆ ಗೈಸ್ ಎಡಿಟಿಂಗ್ ಇತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಹಾಗೆ ಇಲ್ಲಿ ಬಂದುಬಿಟ್ಟು ನಮ್ಮಮ್ಮ ಏನು ಮಾಡ್ತೀವಿ ಅಂತ ನೋಡೋಣ. ಹಾಗೆ ಎಡಿಟ್ ತೋರಿಸ ಅಂತ ಬಂದೆ ಗೈಸ್. ಅದೇ ನಮ್ಮಮ್ಮ ನೋಡಿದ್ರೆ ಇಲ್ಲಿ ವಡ ಮಾತಾಯಿತು ಗೈಸ್. ಅದೇ ಗೈಸ್ ನಮ್ಮಮ್ಮ ಈ ವಡಾನ ತಿಂಗಳಿಗೆ 2 ಟೈಮ್ ಅಥವಾ 1 ಟೈಮ್ ಮಾಡಿತ್ತು ಗೈಸ್. ಇನ್ನು ತಿನ್ಬೇಕಂದ್ರೆ ಪುಣ್ಯ ಮಾಡಿದ್ರು ಗೈಸ್. ಎಣ್ಣೆ ಬಿಟ್ಟು ಇನ್ನು ಬರಬಡಕ್ಕಾದ ಹಾಕ್ಬಿಟ್ಟು ಇಕ್ಬಿಟ್ಟು ಗೈಸ್ ಇದನ್ನು ತಿನ್ನಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ ಗೈಸ್. ಸಿಕ್ಕಾಪಟ್ಟೆ ಜಾಸ್ತಿನೇ ಮಾಡಿತ್ತು. ಅದಕ್ಕೋಸ್ಕರ ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಮಚ್ಚಿ ಕಂಪ್ನಿ ತಿಂತಾ ಇದ್ವಿ ಗೈಸ್. ಏನಂದರೆ ಗೈಸ್ ತಿಂತ ಪ್ಲ್ಯಾನ್ ಆಗ್ತಾ ಇದೆ ಗೈಸ್. ಎಲ್ಲೇ ಹೋಗೋಣ ಏನೋ ಮಾಡೋಣ ಇವತ್ತು ಅಂದ್ಬಿಟ್ಟು ಪ್ಲ್ಯಾನ್ ಆಗ್ತಾ ಇದೆ ಗೈಸ್. ಅದೇ ಅಷ್ಟೊತ್ತಿಗೆ ನಮ್ಮ ಅಮ್ಮ ಬಂದುಬಿಟ್ಟು ಗೈಸ್ ಬಟ್ಟೆ ಇಕ್ಕಿತ್ತು ಗೈಸ್. ಇವನ್ನ ಎದ್ದೆ ಹಾಕಿ ಮನೆ ಹಾಕು ಅಂತ ಹೇಳ್ಬಿಟ್ಟು ಗೈಸ್. ಹಿಂಗೇನು ಇಟ್ಕೊಂಡ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ಗೈಸ್ ಫೋನ್ ಇಕ್ಬಿಟ್ಟು ಗೈಸ್ ಒಬ್ಬರ ಕೆಲಸಕ್ಕೆ ಇಟ್ಕೊಂಡೆ ಗೈಸ್. ಆ ಕೆಲಸ ಮುಗಿಸ್ಕೊಂಬಿಟ್ಟು ಬಂದು ನಿಂತ್ಕೊಂಡೆ ಗೈಸ್. ಅಷ್ಟೊತ್ತಿಗೆ 1 ಗಂಟೆ ಆಗಿದ್ದು ಗೈಸ್. ನಮ್ಮಮ್ಮ ಒಂದು 2 ಸೈಡ್ ಅನ್ನ ಇಕ್ಕಿದ್ದು ಗೈಸ್. ಒಂದು ನಮಗೆ ಒಂದು ನಾಯಿಗೆ ಗೈಸ್. ಹಾಗಾಗಿ ಅನ್ನ ಆಗತ್ತಿಗೆ ಬಾಬಡ ಊಟಕ್ಕೆ ಇಕ್ಕಿದ್ದು ಗೈಸ್. ಒಂದು ಸೈಡು ಕಾಯಿ ಚಟ್ನಿ, ಹಾಗೆ ಒಂದು ಸೈಡು ಬೇಳೆ ಸಾಂಬಾರು ಗೈಸ್. ಬಾಬಡ ಎಲ್ಲೂ ಕೂಡ ಚೆನ್ನಾಗಿ ತಿಂದ್ಬಿಟ್ಟೆ ಗೈಸ್. ಏನಿದೆ ಗೈಸ್ ಊಟನೂ ಕಂಪ್ಲೀಟಾಗಿ ಮಾಡಿಬಿಟ್ಟೆ ಗೈಸ್. ಅದೇ ನಮ್ಮಮ್ಮ ಹೊಲ್ದಾಗಿ ಕೆಲಸ ಇದೆ, ಹೊಲ್ದಾಗಿ ಕೆಲಸ ಮಾಡಿ ನಡಿ ಅನ್ಬೇಕು ಗೈಸ್. ನನ್ನ ಟೈಮೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಾಬಡ ಹೊಲ್ದಾಗಿ ಕೆಲಸ ಮಾಡೋಕೆ ಹೊಂಟೆ ಗೈಸ್. ಇನ್ನು ಬನ್ನಿ ಗೈಸ್ ನಮ್ಮ ಹೊಲದ್ದು ಸಮಾಚಾರ ಎಲ್ಲ ಮಾತಾಡ್ತಾ ತಿಳಿಸ್ತಾ ಹೋಗ್ತೇನೆ ಗೈಸ್ ನಿಮಗೆಲ್ಲ. ಏನಂದ್ರೆ ಗೈಸ್ ನಾನು ಕೂಡ ಒಬ್ಬ ರೈತಾನೆ. ನಮ್ಮ ಹೊಲದಲ್ಲಿ ನಾವೇನೇನು ಬೆಳೆದೇವೆ ಅಂದರೆ ಹೇಳ್ತಾ ಹೋಗ್ತೇನೆ ಬನ್ನಿ ಗೈಸ್. ತೆಂಗು ಗೈಸ್, ತೆಂಗಿನ ಮರ, ಹಾಗೆ ಅಡಿಕೆ, ಬಾಳಿ, ಕಬ್ಬು ಗೈಸ್. ಈಗ ಒಳ್ಳೆಯದಾಗಿ ತೆಂಗಿನ ಗಿಡಕ್ಕೆ ಚೆನ್ನಾಗಿ ರೇಟ್ ಇದೆ, ಚೆನ್ನಾಗಿ ಬೆಲೆ ಇದೆ. ಆದರೆ ಇನ್ನೂ ನಮ್ಮಲ್ಲಿ ತೆಂಗಿನಕಾಯಿ ತುಂಬ ಸಣ್ಣ ಇದೆ. ಅದು ಇನ್ನೂ ಬಿಟ್ಟಿಲ್ಲ, ಚಿಕ್ಕ ಇದೆ. ಹಾಗೆ ಇನ್ನೊಂದು ಬಂದುಬಿಟ್ಟು ಗೈಸ್ ಅಡಿಕೆನೂ ಕೂಡ ಬಿಟ್ಟಿಲ್ಲ, ಇನ್ನೂ ತುಂಬ ಚಿಕ್ಕದಿದೆ. ಆದರೆ ಬಾಳಿ ಬಿಟ್ಟಿದೆ, ಚಿಕ್ಕ ಪುಟ್ಟ ಲಾಭ ಏನಿಲ್ಲ, ಅದರಲ್ಲಿ ಕೂಡ ಒಳ್ಳೆಯ ರೇಟ್ ಕೂಡ ಇಲ್ಲ. ಹಾಗೆ ಬಂದುಬಿಟ್ಟು ಇನ್ನು ಕಬ್ಬಿನ ಮಾತಾಡಬೇಕಂದ್ರೆ ಇನ್ನು ಕಬ್ಬಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂದ್ಬಿಟ್ಟು ರೈತರು ಹೋರಾಟ ಮಾಡ್ತವ್ರೆ. ಅವ್ರನ್ನ ಯಾರು ಕ್ಯಾರೆ ಅಂತ ಇಲ್ಲ. ಏನಂದರೆ ನಮ್ಮ ರಾಜಕಾರಣಿಗಳು 5 ವರ್ಷಕ್ಕೊಂದು ಟೈಮು ಇಲೆಕ್ಷನ್ ಅಂತ ಬಂದಾಗ ನಾವು ರಾಜಕಾರಣಿಗಳೆಲ್ಲ ನಮ್ಮ ಮನೆ ಮಕ್ಕಳು ಅಂತ ಬಂದು ಕಾಲು ಸಹಿತ ಹಿಡ್ಕೊಂಡು ಕಡಿರ್ತಾರೆ ನಮ್ಮ ಮನೆ ಮುಂದೆ.
ಈಗೆಲ್ಲ ಸದ್ಗೆ ತೋದೋ ಏನೋ ಒಂದು ಕೂಡ ಗೊತ್ತಾಗಲಿಲ್ಲ ನನಗೆ. ಆದರೆ ನಾಡಿಗೆ ಅನ್ನ ನೀಡಿದಂಥ ರೈತನ ಅನ್ನದಾತನನ್ನು ರೋಡಲ್ಲಿ ಕೂತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ತಂದುಬಿಟ್ರಲ್ಲ, ಅದೇ ಸ್ವಲ್ಪ ಬೇಜಾರಾಗ್ತಾ ಇರೋದು ನನಗೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ರೈತ ಬಂದುಬಿಟ್ಟು ನನಗೆ ಫ್ರೀ ಕೊಡಿ, ನನಗೆ ಅದನ್ನ ಕೊಡಿ ಇದನ್ನ ಕೊಡಿ ಏನು ಕೇಳ್ತಾ ಇಲ್ಲ. ಅವನು ಬಂದುಬಿಟ್ಟು ನಾ ಬೆಳೆದಂಥ ಬೆಲೆಗೆ ಒಳ್ಳೆಯ ಬೆಲೆ ಸಿಗಲಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಯಾರು ಕ್ಯಾರೆ ಅಂತ ಇಲ್ಲ. ಈಗ ಹೇಗೆ ಅಂತ ನಾನು ಏನಂದರೆ, 5 ವರ್ಷಕ್ಕೊಂದು ಟೈಮ್ ಎಲೆಕ್ಷನ್ ಬಂದಾಗ ಅಷ್ಟೇ ಬರೋದಲ್ಲ, ಈ ಟೈಮಲ್ಲಿ ಬಂದು ರಾಜಕಾರಣಿಗಳು ನಿಂತ್ಕೊಂಡ್ರೆ ನಮ್ಮ ರಾಜಕಾರಣಿಗಳು ಅಂತ ಅನ್ಬೋದು. 5 ವರ್ಷಕ್ಕೊಂದು ಟೈಮ್ ಬರೋದು, ಕಾಲ್ ಕೈ ಹಿಡ್ಕೊಂಡಂಗೆ ಮಾಡೋದು, ಹಂಗೆ ಹಿಂಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂದರೆ ಏನೂ ಕೂಡ ಉಪಯೋಗ ಇಲ್ಲ ಅನಿಸುತ್ತೆ. ಹಾಗೆ ಪ್ರತಿ ಸಾರಿ ಕೂಡ ಭಾಷಣ ಮಾಡುವಾಗ ರಾಜಕಾರಣಿಗಳು ಬಳಸುವಂಥ ಒಂದು ಪದ ಏನಂದರೆ, ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಅಂದ್ಬಿಟ್ಟು ಯಾವ ರೀತಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ರೈತ ಕಷ್ಟ ಅಂತ ಬಂದಾಗ ಯಾರು ಕೂಡ ಬರೋಂಗಿಲ್ಲ. ರೈತ ಸಾಲ ಮಾಡ್ಕೊಂಡು ವಿಷ ಕುಡು ಸತ್ತ ಕೂಡ ಯಾರು ಬರೋಂಗಿಲ್ಲ. ಆದರೆ 5 ವರ್ಷಕ್ಕೆ ಒನ್ ಟೈಮ್ ಇಲೆಕ್ಷನ್ ಬಂದಾಗ ಮಾತ್ರ ಎಂಥ ಚೆನ್ನಾಗಿ ಬರ್ತಾರೆ. ಈ ಸರ್ಕಾರಗಳು ಮರ್ತೋಗಿದೆ ಅನಿಸುತ್ತೆ. ರೈತನಿಂದ ಸರ್ಕಾರ, ಸರ್ಕಾರದಿಂದ ರೈತ ಅಲ್ಲ ಅಂದ್ಬಿಟ್ಟು ಏನಾರ ರೈತ ತಲೆ ಕೆಟ್ಬಿಟ್ಟು ಅನ್ನ ಬೆಳೆಯೋದೇ ನಿಲ್ಲಿಸ್ಬಿಟ್ನ ಅಂದರೆ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾಗತ್ತೆ. ಸರ್ಕಾರ ಅಂತ ಅಷ್ಟಲ್ಲ, ಇಡೀ ಕರ್ನಾಟಕನೇ ಪರದಾಡಬೇಕಾಗತ್ತೆ. ಥಿಂಕ್ ಮಾಡಿ ಈಗಿನ ರಾಜಕಾರಣಿಗಳು ಮುಂದೆ ಎಂತೆಂಥ ಸಿಚುವೇಶನ್ ಬರ್ಬೋದು ಅಂದ್ಬಿಟ್ಟು. ಯಾಕೆ ಅಂದರೆ ರೈತ ಮುದ್ದ ಇರ್ಬೋದು, ಆದರೆ ಗಡ್ಡ ಅಲ್ಲ. ನೋಡಿ ಗೈಸ್, ಏನಂದರೆ ಗೈಸ್, ಈ ಬ್ಲಾಗು ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಈ ಸತೆ ನಮ್ಮ ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ನನ್ನ ಬ್ಲಾಗ್ ಇದು. ನಿಮಗೆಲ್ಲ ಹೇಗೆ ಅನ್ಸ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಬಾಯ್, ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟ್ ಯು. ಬಾಯ್ 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 ಗೈಸ್.